ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಮೈಸೂರು ಶುಗರ್ ಕಂಪನಿಯ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಸಿ ಡಿ ಗಂಗಾಧರ್ ಅವರ 55ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಾಳೆ 13/12/2024 ಶುಕ್ರವಾರ ಅವರ ಜನ್ಮದಿನದ ಪ್ರಯುಕ್ತ ಹಾಕೊಂಡಿರುವಂಥ ಕಾರ್ಯಕ್ರಮಗಳನ್ನು ತಮ್ಮ ಮುಖಾಂತರ ಜನತೆಗೆ ತಿಳಿಸುವಂಥ ಒಂದು ಉದ್ದೇಶ. 13/12/2024 ಶುಕ್ರವಾರ ಸಮಯ ಬೆಳಿಗ್ಗೆ 8:30 ಗಂಟೆಗೆ ಶ್ರೀ ವಿದ್ಯಾನಗರದಲ್ಲಿರುವಂಥ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅವ್ರಿಗೆ ದೇವರು ಇನ್ನೂ ಆಯಸ್ಸು, ಆರೋಗ್ಯ, ಯಶಸ್ಸನ್ನು ಕೊಡಲಿ ಅಂತ ಹರ್ಸೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಮತ್ತು ಮಂಡ್ಯ ವೈದ್ಯಕೀಯ ಕಾಲೇಜಿನ ಮತ್ತು ನಮ್ಮ ಜಿಲ್ಲಾಸ್ಪತ್ರೆಯ ಒಳ್ಳೆ ರೋಗಿಗಳಿಗೆ ಹಣ್ಣು ವಿತರಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಮತ್ತು ಅಲ್ಲಿ ಮಮತೆ ಮಡಿಲು ಬಾಣಂತಿಯರ ಗಂಜಿ ಕೇಂದ್ರದಲ್ಲಿ ಬೆಳಗಿನ ಉಪಹಾರವನ್ನು ಅವರ ಹೆಸರಿನಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ಪ್ರೇರಣಾ ಅಂಧ ಮಕ್ಕಳ ಶಾಲೆಯಲ್ಲಿ ಅಲ್ಲಿಗೂ ಕೂಡ ಅವ್ರಿಗೆ ಊಟದ ವ್ಯವಸ್ಥೆನ ಕೂಡ ಮಾಡ್ತಾ ಇದ್ದೀವಿ. ಅವರ ಸ್ವವಿವರ ಹೀಗಿದೆ. 13/12/1969 ಒಂದು ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿದವರು. ಒಂದು ರೈತಾಪಿ ಕುಟುಂಬದಲ್ಲಿ ಜನಿಸಿದಂಥ ಗಂಗಾಧರ್ ಅವರು 89-94 ಕಬಡ್ಡಿ ಕ್ರೀಡಾಪಟುವಾಗಿ ಬೆಳೀತಾರೆ. 91 ಮೈಸೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗಿ ಅಲ್ಲಿ ತಮ್ಮ ಕ್ರೀಡಾ ಇದನ್ನ ಮೆರೀತಾರೆ. 2006 ಟೀಚರ್ ಕಾನ್ಸ್ಟಿಟ್ಯೂನ್ಸಿಯಿಂದ MLC ಚುನಾವಣೆಗೆ ನಿಂತು ಪ್ರಕ್ಷೇತ್ರವಾಗಿ ನಿಂತು ಕಾಂಗ್ರೆಸ್ ಪಕ್ಷದಿಂದ ನಿಂತು ಸೋಲನ್ನ ಅನುಭವಿಸ್ತಾರೆ. ಹಾಗೆ 2000ರಿಂದ 2005 ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ತಮ್ಮ ಕಾರ್ಯವನ್ನ ನಡೆಸಿದ್ದಾರೆ. ಜೊತೆಗೆ ನಮಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ 23/12/2017 ತಾವು ಅದನ್ನ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಇಲ್ಲಿವರೆಗೂ ಬಹುಶಃ ನಾನು ಅನ್ಕೊಳ್ಳೋದು ಇಷ್ಟು ವರ್ಷ ಒಬ್ರು ಜಿಲ್ಲಾಧ್ಯಕ್ಷರಾಗಿರೋದು ಪ್ರಥಮ ಅಂತ ಭಾವಿಸ್ತೇನೆ. ಈಗಾಗಲೇ 7 ವರ್ಷ ಕಳೆದಿದೆ. 8ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಅದು ಒಂದು ಅವರ ಹೆಗ್ಗಳಿಕೆ. ಈಗ ಇವರೆಲ್ಲರ ಸೇವೆಯನ್ನ ಮನಗಂಡು ನಮ್ಮ ಪಕ್ಷದ ವರಿಷ್ಠರು ಅವರಿಗೆ 29/2/2024 ಮೈಸೂರು ಸಕ್ಕರೆ ಕಂಪನಿಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿದೆ ಈಗ ಮೈಸೂರು ಸಕ್ಕರೆ ಕಂಪನಿ ಯಾವ ಸ್ಥಿತಿಲಿ ಇತ್ತು, ಇವರು ಅಧಿಕಾರ ತಗೊಂಡ್ಮೇಲೆ ಯಾವ ಸ್ಥಿತಿಗೆ ಬಂದಿದೆ ಅನ್ನೋದನ್ನ ನೀವೆಲ್ಲ ಮನಗಂಡಿದ್ದೀರಿ. ನಮ್ಮೆಲ್ಲ ಮಂಡ್ಯ ಜಿಲ್ಲೆಯ ಎಲ್ಲ ನಾಯಕರ ಒಗ್ಗೂಡಿಸ್ಕೊಂಡು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆದಂಥ ಚೆಲುವಣ್ಣವರ ಮತ್ತು ನಮ್ಮ ಮಂಡ್ಯದ ಜಿಲ್ಲೆಯ ಎಲ್ಲ ಶಾಸಕರ ಆಶೀರ್ವಾದದಿಂದ ಮತ್ತು ಸಕ್ಕರೆ ಸಚಿವರ ಆಶೀರ್ವಾದದಿಂದ ಇವತ್ತು ಮೈಶುಗರ್ ಕಂಪನಿ ಒಂದು ಹಂತದಲ್ಲಿ ನಡ್ಕೊಂಡು ಹೋಗೋಕೆ ಇವರು ಕೂಡ ಕಾರಣರಾಗಿದ್ದಾರೆ. ಹಾಗೆ ರೈತರಿಗೂ ಕೂಡ ಸಮಯಕ್ಕೆ ಸರಿಯಾದ ಅವ್ರಿಗೆ ಬರಬೇಕಾದಂಥ ಹಣವನ್ನು ಪಾವತಿ ಮಾಡಿಸಲು ಕೂಡ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇವರ ಒಂದು ದಿನವನ್ನ ಅವರ ಹಿತೈಷಿಗಳು ಮತ್ತು ಅಭಿಮಾನಿಗಳು ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ. ಒಬ್ಬ ರೈತ ಕುಟುಂಬದಿಂದ ಬಂದಂತ ಸಿ ಡಿ ಗಂಗಾಧರ್ ಅವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರದ ಚಿಕ್ಕುಣಿಯನ್ನು ಹಿಡಿದು 7 ವರ್ಷಗಳನ್ನ ಪೂರೈಸಿದ್ದಾರೆ. ಇದು ಇತಿಹಾಸ ಅಂತಲೇ ಹೇಳಬೇಕು. ಮತ್ತೆ ಇವರ ಕಾಲಾವಧಿಯಲ್ಲಿ ಇವರು ಸಂಘಟನಾ ಚತುರರಾಗಿ ಇಡೀ ಜಿಲ್ಲೆಯಾದ್ಯಂತ ಪ್ರವಾಸವನ್ನ ಮಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 6 ಸ್ಥಾನಗಳನ್ನ
ಕಾಂಗ್ರೆಸ್ ಪಕ್ಷ ಗೆಲ್ಲೋದಿಕ್ಕೆ ಹಗಲಿರಳು ಟೊಂಕ ಕಟ್ಟಿ ಇಡೀ ತಾಲೂಕುವಾರು ಪ್ರವಾಸವನ್ನ ಕೈಗೊಂಡು ಶ್ರಮಪಟ್ಟಿದ್ದಾರೆ. ನಂತರ ಜರುಗಿದಂಥ ವಿಧಾನ ಪರಿಷತ್ತಿನ ಚುನಾವಣೆಗಳಲ್ಲೂ ಇವರು ಪಕ್ಷಕ್ಕೆ ಜಯ ತರುವಲ್ಲಿ ಸಫಲರಾಗಿದ್ದಾರೆ. ಇವರಿಗೆ ನಾಳೆ ಕಾಂಗ್ರೆಸ್ ಪಕ್ಷದ ಪರವಾಗಿ, ಅಭಿಮಾನಿಗಳ ಪರವಾಗಿ ಎಲ್ಲರೂ ಒಗ್ಗೂಡಿ ಇನ್ನು ಆ ದೇವರು ಚಾಮುಂಡೇಶ್ವರಿ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಈ ಜಿಲ್ಲೆಯಲ್ಲಿ ಸದೃಢವಾಗಿ ಮತ್ತೆ ಮುಂಬರುವ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಆಗ ಮನ್ಮೂಲ್ ಸೇರಿದಂತೆ ಜರುಗುವ ಎಲ್ಲಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲು ಅವರಿಗೆ ಆ ಚಾಮುಂಡೇಶ್ವರಿ ಶಕ್ತಿಯನ್ನ ನೀಡಲಿ ಅಂತೇಳಿ ನಾವಾರು ಭಾವಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದೀವಿ.